ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲೋಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು ನೈಟ್ದು, ಹಾಗಾಗಿ ಅದನ್ನು ವಾಶ್ ಮಾಡಿರಲಿಲ್ಲ. ಹಸ್ಬೆಂಡ್ಗೆ ಹೇಳಿದೆ, ಅವರು ಪಾಪ ಸ್ವಲ್ಪ ಎಲ್ಲ ತೊಳೆದು ಕೊಡ್ತಾ ಇದ್ದಾರೆ. ಏಕೆಂದರೆ ಬೆಳಗ್ಗೆ ತುಂಬಾ ತಣ್ಣು ನೀರು ಬರ್ತಾ ಇರುತ್ತೆ, ಹಾಗಾಗಿ ನಾನು ತೊಳೆಯೋದಕ್ಕೆ ಹೋಗೋದಿಲ್ಲ, ಅವರೇ ತೊಳೆದು ಕೊಡ್ತಾರೆ. ಹಾಗೆ ನೈಟು ನಾನು ದೋಸೆಗೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೆ. ಮಲ್ಟಿಗ್ರೈನ್ ದೋಸೆ ಅಂತಲೇ ಹೇಳ್ಬೋದು. ಹೆಸರು ಕಾಳು ಮತ್ತು ಉದ್ದಿನ ಕಾಳು ಹಾಗೆ ಕಡಲೆಬೇಳೆ ಎಲ್ಲ ಥರದ್ದು ಕಾಳುಗಳೆಲ್ಲ ಹಾಕ್ಬಿಟ್ಟು ಅಕ್ಕಿ ಜೊತೆ ನೆನೆಸಿಟ್ಟಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ರುಬ್ಬಿಟ್ಟು ಒಯ್ಯೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಇದನ್ನು ದೋಸೆಗೆ ನೆನೆಸೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಈಗ ಸ್ವಲ್ಪ ಬಿಸಿನೀರೆಲ್ಲ ಕಾಸ್ಕೊತಾ ಇದ್ದೀನಿ. ಹಾಗೆ ಒಂದು ಸೈಡು ಹಸ್ಬೆಂಡ್ ಸ್ವಲ್ಪ ಪಾತ್ರೆ ಇತ್ತು ತೊಳ್ಕೊಡಿ ಅನ್ನಲ್ಲ, ಅವರು ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ದಾರೆ. ಹಾಗೆ ಬಿಸಿನೀರು ಕಾಸ್ಕೊಂಡು ಕುಡಿದು ನೆಕ್ಸ್ಟ್ ಅವ್ರ ಜೊತೆ ಸ್ವಲ್ಪ ಹೊತ್ತಾಗೆ ಮಾತಾಡಿಕೊಂಡು ಕಾಫಿ ಕೂಡ ಮಾಡ್ಕೊತೀನಿ. ಮಕ್ಕಳಿನ್ನೂ ಮಲಗಿದ್ದಾರೆ. ನೆಕ್ಸ್ಟು ಟಿಫನ್ಗೂ ಕೂಡ ಬೇಗ ಬೇಗ ರೆಡಿ ಮಾಡ್ಕೋಬೇಕು. ಎಷ್ಟು ಬೇಗ ಇದ್ದರೂ ಕೂಡ ಲೇಟ್ ಆಗಿಬಿಡುತ್ತೆ. ಅಂದರೆ ನಾನು ಎದ್ದ ತಕ್ಷಣ ನಾವು ಕಾಫಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಕ್ಳ ಜೊತೆ ಆಟ ಆಡ್ಕೊಂಡು ಕೂತ್ಕೊತೀನಿ. ಹಾಗಾಗಿ ನನಗೆ ಟೈಮ್ ಹೋಗ್ಬಿಡುತ್ತೆ. ನಮ್ಮ ಮಗಳನ್ನ ರೆಡಿ ಮಾಡಿ ಕಳಿಸೋದಕ್ಕೆ ಟೈಮ್ ಆಗಿಬಿಡುತ್ತೆ. ಈಗ ಬೇಗ ಬೇಗ ಟಿಫನ್ ಎಲ್ಲ ರೆಡಿ ಮಾಡ್ಕೋಬೇಕು. ಬನ್ನಿ. ಹಾಗೆ ಚಿಕ್ಕವಳಿಗೆ ಸ್ವಲ್ಪ ಬೆಳ್ಳಿ ಒಡವೆ ತೊಗೊಬಂದಿದ್ದೆ. ಬೆಳ್ಳಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಏನೆಲ್ಲ ಒಡವೆ ತೊಗೊಬಂದಿದ್ದೀನಿ ಬೆಳ್ಳಿದು ಅಂತ ಕೂಡ ಈ ವಿಡಿಯೋದಲ್ಲಿ ಇನ್ನೇ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮನೇಲಿದು ಬಂದು ಫಿಲ್ಟರ್ ಕಾಫಿದು ಪೌಡರು ಹಸ್ಬೆಂಡ್ ತೊಗೊಬಂದಿದ್ರು. ನಾನೇನು ಜಾಸ್ತಿ ಮಾಡ್ತಿರ್ಲಿಲ್ಲ ಇದೆಲ್ಲನೂ, ಅವರು ತೊಗೊಬಂದಿದ್ರಲ್ಲ. ಹಾಗೆ ಫಿಲ್ಟ್ರ್ ಮಾಡೋದು ಕೂಡ ಇತ್ತು ಮನೆಯಲ್ಲಿ. ಹಾಗಾಗಿ ಇದು ಪ್ಯಾಕ್ ಪೂರ್ತಿ ಖಾಲಿ ಆಗೋವರೆಗೂ ಫಿಲ್ಟ್ರ್ ಕಾಫಿನೇ ಮಾಡಿ ಕುಡಿಯೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ನನಗೆ ಅಷ್ಟು ನೀಟಾಗಿ ಫಿಲ್ಟ್ರೆಲ್ಲ ಮಾಡೋದಕ್ಕೆ ನಿಜವಾಗ್ಲೂ ಬರೋದಿಲ್ಲ. ನಾನು ನೋಡಿದೆ, ಬಟ್ ಅದೇನೋ ನನಗೆ ಕರೆಕ್ಟಾಗಿ ಮಾಡ್ತೀನಲ್ವ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಒಟ್ನಾಗೆ ಮಾಡಿ ಕುಡಿತಾ ಇದ್ವಿ. ಏನಿಲ್ಲ, ಒಂದು 2 ಸ್ಪೂನು ಕಾಫಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಇರೋಂಥ ನೀರನ್ನ ಹಾಕೋದು. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಅದು ನೀರೆಲ್ಲ ಕೆಳಗಡೆ ಡಿಕಾಕ್ಷನ್ ಆಗಿರುತ್ತೆ ಕಾಫಿದು, ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹಾಲು ಸಕ್ಕರೆ ಹಾಕ್ಬಿಟ್ಟು ಹಾಲೇನು ಕಾಸಿರ್ತೀವಲ್ವ ಅದ್ರ ಜೊತೆ ಡಿಕಾಕ್ಷನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದು. ಬಟ್ಟು ಹೋಟೆಲೆಲ್ಲ ಕುಡಿತೀವಲ್ಲ, ಅಲ್ಲಿ ತುಂಬ ಜಾಸ್ತಿ ಮಾಡಿರ್ತಾರೆ. ಅದು ಚೆನ್ನಾಗಿರುತ್ತೆ. ಬಟ್ ಮನೇಲಿ ನನಗೇನು ಅಷ್ಟೊಂದು, ಯಾಕೆಂದ್ರೆ ನಾನು ಮಾಡೋಕ್ಕೆ ಬರಲ್ವೋ ಅಥವಾ ನನಗದು ಇಷ್ಟ ಆಗ್ತಿಲ್ವೋ ಗೊತ್ತಿಲ್ಲ. ಬಟ್ ಸ್ವಲ್ಪ ಒಂದು 5 ನಿಮಿಷ ಮೊದಲೇ ಅದನ್ನು ಹಾಕಿಡಬೇಕು, ಫಿಲ್ಟ್ರ್ ಆಗಬೇಕಲ್ವ ಅದು. ಹಾಗಾಗಿ ಈಗ ಒಂದು ಸೈಡು ಹಾಲನ್ನ ಬಿಸಿ ಮಾಡ್ಕೊತೀನಿ. ಹಾಗೆ ದೋಸೆಗೆ ಏನು ನೆನೆಸಿಟ್ಟಿದ್ದೆ ಅಲ್ವ, ಚೆನ್ನಾಗಿ ನೆಂದಿರುತ್ತೆ. ನೈಟೇ ನೆನೆಸಿಟ್ಟಿದ್ದೆ ಅಲ್ವ. ಈಗ ರುಬ್ಬಿಟ್ಟು ಇಡೋಣ ಮೊದಲೇ. ದೋಸೆ ಹಾಕೋದಕ್ಕೂ 1 ಅವರ್ ಮೊದಲೇ ರುಬ್ಬಿಟ್ಟು ಇಟ್ಟರೆ ಅದು ಚೆನ್ನಾಗಿರುತ್ತೆ. ನೋಡಿ, ಅಕ್ಕಿ, ಹೆಸರು ಕಾಳು, ಉದ್ದಿನ ಕಾಳು, ಹಾಗೆ ಕಡಲೆಬೇಳೆ, ಮೆಂತ್ಯ ಇದಿಷ್ಟನ್ನು ಹಾಕ್ಬಿಟ್ಟು ಓವರ್ ನೈಟ್ ಪೂರ್ತಿ ನೆನೆಸಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ದೋಸೆ. ಟೇಸ್ಟ್ ಮಾತ್ರ ಸೂಪರು. ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಅದನ್ನು ಎಲ್ಲನೂ ನೀಟಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ದೋಸೆಗೆಲ್ಲ ರುಬ್ತೀವಲ್ವ ಅದೇ ಥರನೇ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಇದನ್ನು ಪಲ್ಯ ಮತ್ತು ಚಟ್ನಿ ಯಾವುದ್ರ ಜೊತೆ ಕಾಂಬಿನೇಷನ್ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ಈ ಕಡೆ ಕಾಫಿದು ಅಂದರೆ ಫಿಲ್ಟರ್ಗೆ ಹಾಕಿಟ್ಟಿದ್ದಲ್ವ, ಇದು ಕೂಡ ಡಿಕಾಕ್ಷನ್ ರೆಡಿ ಆಗಿದೆ. ಈಗ ಹಾಲನ್ನ ಕಾಸ್ಕೊಂಡು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಪೌಡರ್ ಜಾಸ್ತಿ ಹಾಕಿ ಫಿಲ್ಟ್ರ್ ಮಾಡ್ಕೋಬೇಕು. ನನಗೂ ಟೇಸ್ಟ್ ಇಷ್ಟ ಆಯಿತು, ಚೆನ್ನಾಗಿರುತ್ತೆ ಫಿಲ್ಟ್ರ್ ಕಾಫಿ. ಈಗ ನೋಡಿ, ಈ ಕಡೆ ಒಂದು ಸೈಡು ಹಾಲೆಲ್ಲ ಬಿಸಿ ಆಗಿದೆ. ಹಾಲು ಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು. ಹಾಗೆ ಒಂದು ಸೈಡ್ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಕೂಡ ಹಾಕ್ಕೊಂಡು ಮತ್ತು ಹುಣಸೆಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಳ್ಳೋದು. ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಕೂಡ. ಒಂದು ಸೈಡು ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ಕ್ಯಾರೆಟ್ ಇತ್ತು, ಕ್ಯಾರೆಟ್ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಪಲ್ಯಕ್ಕೂ ಕೂಡ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಒಂದು ಅಡುಗೆ ಮಾಡಿದಾಗ ಯಾವುದೇ ಒಂದು ಖಾರದ ಅಡುಗೆ ಆಗಲಿ, ಒಂದು ಸ್ವಲ್ಪ ಅದು ಡಿಫ್ರೆಂಟಾಗಿ ಟೇಸ್ಟ್ ಸಿಗಬೇಕು ಅಂದರೆ ಒಂದು ಸ್ವಲ್ಪ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಕೊಡುತ್ತೆ ಅಡುಗೆಗಳು. ನಮ್ಮ ಮನೇಲಂತೂ ನಮ್ಮ ಅತ್ತೆ ಎಲ್ಲ ಅಡುಗೆಗೂ ಕೂಡ ಅಷ್ಟೇ ಸ್ವಲ್ಪ ಬೆಲ್ಲನ ಹಾಕ್ತಾರೆ. ಅದು ನನಗೂ ಕೂಡ ರೂಢಿ ಆಗಿಬಿಟ್ಟಿದೆ. ನಾನು ಕೂಡ ಅಷ್ಟೇ ಚಟ್ನಿ ಮತ್ತು ಸಾಂಬಾರ್ಗೆ ಎಲ್ಲದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಒಂದು ಒಡ್ಕಷ್ಟು ಬೆಲ್ಲನ ಹಾಕೋದ್ರಿಂದ ಅದು ಟೇಸ್ಟು ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟು ಕೊಡುತ್ತೆ.
ಹಾಗೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಚಟ್ನಿ ಕೂಡ ಒಂದು ಸೈಡು ರೆಡಿ ಆಗುತ್ತೆ. ನೆಕ್ಸ್ಟು ಕ್ಯಾರೆಟ್ ಪಲ್ಯಕ್ಕೆ ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ನೆಕ್ಸ್ಟು ಹಚ್ಚಿಟ್ಟಿರೋ ಅಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಟಿರೋಂಥ ಕ್ಯಾರೆಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಪಲ್ಯ ತುಂಬಾ ಈಸಿಯಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ತುಂಬಾ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗಂತೂ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಕ್ಯಾರೆಟಲ್ಲಿ ಈಗಂತೂ ಪ್ರೈಸ್ ಕಡಿಮೆ ಇದೆ. ಕ್ಯಾರೆಟ್ದು ಈಗ ಪ್ರೈಸ್ ಕಡಿಮೆ ಇದೆ. ಇಂಥ ಟೈಮಲ್ಲಿ ತಂದು ಮಾಡೋದ್ರಿಂದ ಮಕ್ಕಳು ಹಾಗೆ ಕೂಡ ತಿಂತಾಳೆ. ನನ್ನ ಮಗಳು ಹಾಗೆ ಕೊಟ್ಟರು ಕೂಡ ತಿಂತಾಳೆ. ಬಟ್ ಅದು ಟೇಸ್ಟ್ ಕೂಡ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಲ್ಯ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಬೇಕು ಅಂದರೆ ಇದಕ್ಕೆ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಲಾಸ್ಟಲ್ಲಿ ನೀವು ಆದಷ್ಟು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ದಂಗೆ ಹಾಗೆಯೇ ಒಗ್ಗರಣೆಗೆ ಬೇಯಿಸ್ಕೊಂಡ್ರೆ ಬೇಗನೆ ಅದು ಕ್ಯಾರೆಟ್ ಎಲ್ಲನೂ ಬೇಯುತ್ತೆ. ಇಲ್ಲೊಂದು ಸೈಡು ನಮ್ಮದು ಕ್ಯಾರೆಟ್ ಪಲ್ಯ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಒಂದು ಸೈಡು ದೋಸೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಗಳನ್ನ ಕೂಡ ರೆಡಿ ಮಾಡಬೇಕು. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದುಬಿಟ್ರೆ ಹಸ್ಬೆಂಡು ಮಗಳಿಗೆ ಸ್ನಾನ ಎಲ್ಲ ಮಾಡಿಸ್ತಾರೆ. ನಾನು ಆಮೇಲೆ ಅವಳಿಗೆ ತಲೆ ಎಲ್ಲ ಬಾಚಿಬಿಟ್ಟು ರೆಡಿ ಮಾಡ್ತೀನಿ. ಅವಳದು ಸ್ನಾನ ಎಲ್ಲ ಆಯಿತು. ಈಗ ಅವಳಿಗೆ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಅವಳಿಗೆ ರೆಡಿ ಮಾಡಬೇಕು. ಒಂದು ಸೈಡು ಇನ್ನೇನು ತಿಂಡಿ ಕೂಡ ಆಗ್ತಾ ಬಂತು. ಹೆಂಚು ಬಿಸಿಯಾಗಿದೆ. ನೆಕ್ಸ್ಟ್ ದೋಸೆ ಹಾಕಬೇಕು. ಈಗ ಅವಳಿಗೆ ಬಟ್ಟೆ ಕೊಡೋಣ ಅಂತ ಬಂದೆ. ಬಟ್ಟೆ ಎಲ್ಲ ತೆಗೆದು ಕೊಟ್ಟರೆ ಅವಳು ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾಳೆ. ನೆಕ್ಸ್ಟು ನಾನಿಲ್ಲಿ ಒಂದು ಸೈಡು ದೋಸೆ ಹಾಕೋಣ ಅಂತ ಹೋದೆ. ಟೈಮ್ ಹೇಳ್ತೀನಲ್ಲ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಅಂತೂ ಒಂಥರ ಏನು ಹೇಗೆ ಜೋರಾಗಿ ಮಳೆ ಬಂದು ನಿಂತೋದಂಗೆ ಆಗ್ಬಿಡುತ್ತೆ. ಅವರೆಲ್ಲ ರೆಡಿಯಾಗಿ ಡ್ಯೂಟಿ ಮತ್ತು ಕೆಲಸಕ್ಕೆ ಸ್ಕೂಲ್ಗೆಲ್ಲ ಹೋಗೋ ಅಷ್ಟರಲ್ಲಿ, ಅದರಲ್ಲೂ ಚಿಕ್ಕವಳು ಏನಾದರೂ ಸ್ವಲ್ಪ ಹಠ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಳು ಅಂದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಆದಷ್ಟು ಬೇಗ ಬೇಗ ಕೆಲಸ ಮಾಡ್ಕೊತಾ ಇರ್ತೀನಿ ನಾನು. ಈಗ ಒಂದು ಸೈಡ್ ಪಲ್ಯ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಕಡೆ ದೋಸೆಗೆ ಕೂಡ ಹೆಂಚು ಕಾಯ್ದಿದೆ. ದೋಸೆ ಹಾಕ್ಕೊಟ್ಬಿಟ್ರೆ ಮಗಳು ಬೇಗ ತಿನ್ಕೊತಾಳೆ. ಹಸ್ಬೆಂಡ್ಗೂ ಕೂಡ ಹಾಕ್ಕೊಡ್ತೀನಿ. ಅವರು ಕೂಡ ತಿನ್ಕೊತಾರೆ. ದೋಸೆ ಮಾತ್ರ ನೈಟು ನೆನಕ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಹಾಕಿರೂ ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ. ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೊಂಥರ ಮಲ್ಟಿಗ್ರೈನ್ ದೋಸೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಬರುತ್ತೆ. ನೋಡಿ, ನೀವೇನು ನೋಡ್ತಾ ಇರ್ಬೋದು. ದೋಸೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ದೋಸೆ ಎದ್ದೊಳುತ್ತೆ ಅಂತ. ನಾನಂತೂ ನನಗೆ ನೈಟ್ ರುಬ್ಬಿ ಮಾಡಿದಾಗ ಕೆಲವೊಂದು ಟೈಮ್ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಜಾಸ್ತಿ ನಾನು ಇದೇ ಥರನೇ ಮಾಡೋದು. ಹಾಗೆ ನೋಡಿ, ಇವಳು ಎದ್ದಿದ್ದಾಳೆ, ಎದ್ದು ಆಟ ಆಡ್ತಾ ಇದ್ದಾಳೆ ಜೋಕಾಲಿಲೇ. ಹಾಗೆ ಸ್ವಲ್ಪ ಅದು ಟೋಪಿ ಬಂದುಬಿಟ್ಟಿತ್ತಲ್ಲ, ಅಳ್ತಾ ಇದ್ಲು. ಹಾಗಾಗಿ ಅವಳನ್ನ ನೋಡೋಣ ಅಂತ ಬಂದೆ. ಹಾಗೆ ಇವ್ರಿಗೆ ರೆಡಿ ಆಯ್ತಲ್ವ, ಇವರಿಬ್ಬರು ಟಿಫನ್ ತಿಂತಾ ಇದ್ದಾರೆ. ಇನ್ನೂ ಅವಳಿಗೆ ತಲೆ ಬಚ್ಚಬೇಕು, ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕು. ಕೆಲವೊಂದು ಟೈಮ್ ಎದ್ದಿದ್ರೂ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ. ಕೆಲವೊಂದು ಟೈಮ್ ಆಟ ಮಾಡ್ತಾಳೆ. ಅದರಲ್ಲೂ ಈಗಂತೂ ಸ್ವಲ್ಪ ನಾನೇ ಎತ್ಕೋಬೇಕು ಅವಳನ್ನ. ಅವ್ರ ಅಪ್ಪಾಜಿ ಎತ್ಕೊಂಡ್ರು ಕೂಡ ಸುಮ್ಮನೆ ಇರೋದಿಲ್ಲ. ಆ ಥರ ಹಠ ಮಾಡೋದು ಕಲ್ತಿದ್ದಾಳೆ. ಈಗ ಆಲ್ಮೋಸ್ಟು ಅವರು ಎಲ್ಲ ರೆಡಿಯಾಗಿ ಹೋದರು. ಇವಳಿಗೆ ಚಿಕ್ಕವಳಿಗೀಗ ಸರಿ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು 10:30 11 ಗಂಟೆ ಹಂಗೆ ಅವಳಿಗೂ ಕೂಡ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ. ನಾನು ಟಿಫನ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈಗ ನೋಡಿ ಸರಿ ಮಾಡಿದ್ದೀನಿ. ಚಿಕ್ಕವಳು ಕೂಡ ಸ್ವಲ್ಪ ಸರಿ ರೂಢಿ ಮಾಡಿದ್ದೀನಿ. ಸರಿ ಎಲ್ಲ ತಿನ್ಕೊತಾಳೆ. ಹಾಗೆ ಸರಿ ಹಿಟ್ಟೆಲ್ಲ ಯಾವ ರೀತಿ ಮಾಡಿಕೊಂಡೆ ನಾನು, ಮತ್ತು ಯಾವ ರೀತಿ ಸರಿ ಮಾಡೋದು ಅಂತ ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೊಂದು ಸರಿ ಚೆಕ್ ಮಾಡ್ಬೋದು. ಈಗ ಇವಳಿಗೆ ಸರಿ ತಿನ್ನಿಸಿ ಸ್ನಾನ ಮಾಡಿಸಿರಿ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡ್ತಾಳೆ. ನೆಕ್ಸ್ಟ್ ಅಡುಗೆ ಕೆಲಸ ಎಲ್ಲ ನಾನು ಮಾಡ್ಕೋಬೇಕು. ಹಾಗೆ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಮಗಳಿಗೆ ಅಂತ ಬೆಳ್ಳಿದು ಒಡವೆ ತೊಗೊಬಂದೆ ಅಂತ. ಬೆಳ್ಳಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಆಗೆಲ್ಲನೂ ನನ್ನ ಮಗಳು ದೊಡ್ಡೋಳಿಗೆ ಒಂದು 10,000ಕ್ಕೆ ಇಷ್ಟೆಲ್ಲ ಒಡವೆ ಬರ್ತಾಯಿತ್ತು. ಇವಾಗ ನೋಡಿದರೆ ತುಂಬ ಜಾಸ್ತಿ, 1 to ಡಬಲ್ ಅಲ್ಲ ತ್ರಿಬಲ್ ಆಗಿಬಿಟ್ಟಿದೆ. ಅಷ್ಟು 10,000ನೂ ಬೇಕಿರಲಿಲ್ಲ, 10,000 ಒಳಗಡೆನೇ ಈ ಒಡವೆ ಎಲ್ಲ ಬರ್ತಾಯಿತ್ತು. ಬಟ್ ಈಗ ತುಂಬಾ ಜಾಸ್ತಿ ಆಗಿದೆ. ಹಾಗೆ ನಾನು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬೋದೇನೋ ರೇಟು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಎಲ್ಲ ಲೈಟ್ ವೆಯ್ಟಲ್ಲೇ ತೊಗೊಬಂದೆ. ತುಂಬ ವೆಯ್ಟ್ ಇರೋದೆಲ್ಲ ತೊಗೊಬರಲಿಲ್ಲ. ಲೈಟ್ ವೆಯ್ಟ್ ಇರೋ ಅಂಥದ್ದೇನೆ ತೊಗೊಬಂದಿದ್ದೀನಿ. ಗೆಜ್ಜೆ, ಕಾಲು ಗೆಜ್ಜೆ, ಹಾಗೆ ದೊಡ್ಡೋಳಿಗೂ ಮತ್ತು ಚಿಕ್ಕವಳಿಗಿಬ್ರಿಗೂ ಒಂದೊಂದು ಬೆಳ್ಳಿದ್ದು ಸರ, ಹಾಗೆ ಕಾಲ್ದು ಕಡ್ಗ ಬರುತ್ತಲ್ಲ ಇದು ನೋಡಿ ಕಾಲು ಗೆಜ್ಜೆ, ಇದು ಕಾಲು ಕಡ ಬರುತ್ತಲ್ಲ ಅದು ಕಾಲು ಗೆಜ್ಜೆ, ಹಾಗೆ ಕೈಗೆ ಬಳೆ, ಇದು ಇಷ್ಟು ಕೂಡ ತೊಗೊಬಂದೆ.
ಹೇಗಿದೆ ಡಿಸೈನ್ಸ್ ಎಲ್ಲ ಅಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದ್ರದ್ದು ಅಮೌಂಟ್ ಎಲ್ಲ ಎಷ್ಟಾಯಿತು, ಎಷ್ಟೆಷ್ಟು ಗ್ರಾಮ್ ಇದೆ ಇದೆಲ್ಲ ಅಂತ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಬಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೆಲ್ಲ ಪ್ರೈಸ್ ಕೂಡ ಎಲ್ಲ ಎಷ್ಟಾಯಿತು ಏನು ಅಂತ ಕೂಡ ಎಲ್ಲ ಫುಲ್ ಡೀಟೇಲಾಗಿ ತಿಳಿಸಿ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ, ಬಳೆ ಬಂದು ಈ ಥರ ಹಾಲ್ಮಣಿ ಹಾಕಿರ್ತಾರಲ್ಲ, ಮಧ್ಯದಲ್ಲೇ ಹಾಲ್ಮಣಿ ಕರೆಮಣಿ ಹಾಕಿರ್ತಾರೆ. ಈ ಥರದ್ದು ಸ್ವಲ್ಪ ದೃಷ್ಟಿ ಎಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ಥರದನ್ನ ತೊಗೊಬಂದೆ. ಸ್ವಲ್ಪ ಎಲ್ಲ ದೊಡ್ಡ ಸೈಜೇ ತೊಗೊಬಂದಿದ್ದೀನಿ. ಯಾಕೆಂದರೆ ಅವಳಿಗೆ ಈಗ ಇನ್ನೂ ಅವಳಿಗೆ 5 ಕಂಪ್ಲೀಟ್ ಆಗಿದೆ, ಈಗ 6 ಮಂತ್ಸು. ಬಟ್ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ದಿವಸ ಹೋದ್ಮೇಲೆಲ್ಲ ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಬಂದಿದ್ದೀನಿ ಎಲ್ಲನೂ. ಬಟ್ ಈಗೂ ಕೂಡ ಹಾಕ್ಬೋದು, ಬಟ್ ಏನು ಈಗ ಹಾಕೋದಕ್ಕೆ ಹೋಗೋದಿಲ್ಲ ಅವಳಿಗೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಹಾಕ್ತೀನಿ. ಹಾಗೆ ನೋಡಿ, ಕಾಲು ಚೈನು, ಕಾಲು ಗೆಜ್ಜೆ ಮತ್ತು ಕಾಲ್ದು ಕಡ, ಹಾಗೆ ಕೈಗೆ ಬಳೆ ಇಷ್ಟು, ಮತ್ತು ಒಂದು ಸರ. ಇನ್ನೇನು ಹೆಣ್ಮಕ್ಳಿಗೆಲ್ಲ ಏನು ಅದು ಉಡ್ದಾರ ಇದೆಲ್ಲ ಏನು ಬೇಡ ಅಂತ ಅನ್ನಿಸ್ತಾ. ಹಾಗೆ ಗೆಜ್ಜೆ ಕೂಡ ಅಷ್ಟೇ ಸಿಂಪಲ್ಲಾಗಿರೋದೇ ತೊಗೊಬಂದಿದ್ದೀನಿ, ತುಂಬ ವೆಯ್ಟ್ ಇರೋದೆಲ್ಲ ತೊಗೊಬಂದಿಲ್ಲ ನಾನು. ಹಾಗೆ ಡಬಲ್ ಗೆಜ್ಜೆದು ಕೂಡ ಬರುತ್ತೆ, ಬಟ್ ಡಬಲ್ ಗೆಜ್ಜೆದು ತೊಗೊಬಂದಿಲ್ಲ ನಾನು, ಸಿಂಗಲ್ ಗೆಜ್ಜೆದಿನೇ. ವೆಯ್ಟ್ ಕೂಡ ಅಷ್ಟೇ ಕಡಿಮೆ ಇರೋದೇ ತೊಗೊಬಂದಿದ್ದೀನಿ. ಹೇಗಿದೆ ಇದು ಡಿಸೈನ್ಸ್ ಎಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ನಿಮ್ಗೇನಾದರೂ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಅಮೌಂಟ್ ಏನಿದೆ ಇದು ಬಂದು ಅವಳಿಗೆ ಎಲ್ಲರೂ ಅಂದರೆ ನೋಡೋದಕ್ಕೆಲ್ಲ ಬಂದಾಗ ಕೊಟ್ಟಿದ್ರಲ್ಲ, ಅದು ಅಮೌಂಟ್ನೆಲ್ಲ ಹಾಗೆ ಸೇರಿಸಿ ಇಟ್ಟಿದ್ದೀನಿ. ಆ ಅಮೌಂಟ್ಗೆ ಇನ್ನೂ ಏನೂ ತೊಗೊಂಡಿಲ್ಲ. ಏನು ತೊಗೊಂಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ಅವಳಿಗೆ ಅಂತಲೇ ಏನಾದರೂ ಒಂದು ಬೆಳ್ಳಿದ ಐಟಮ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.